ಅದೊಂದು ಆಧುನಿಕತೆಯ ಭರಾಟೆಯಲ್ಲಿ ಅಳಿವಿನಂಚಿಗೆ ತಲುಪಿ ಅತ್ತ ಪ್ರಕೃತಿಯನ್ನು ತೊರೆಯಲಾಗದೆ ಇತ್ತ ನಗರ ಜೀವನಕ್ಕೂ ಹೊಂದಿಕೊಳ್ಳಲಾಗದೆ ಪರದಾಡ್ತಿರೋ ಜನಾಂಗ. ಆ ಜನಾಂಗದಲ್ಲೊಂದು ಎಲೆಮರೆ ಕಾಯಿಯಂತ ಮನೆತನ. ಆ ಮನೆತನದವರ ಬಳಿ ಇವೆ ವೈದ್ಯಲೋಕವೇ ಬೆಚ್ಚಿ ಬೀಳಿಸುವಂತ ರಹಸ್ಯಗಳು. ಅಚ್ಚರಿ ಹುಟ್ಟಿಸುವ ಆ ಮನೆತನ ಮತ್ತು ಅವರ ಗಿಡಮೂಲಿಕೆ ರಹಸ್ಯಗಳೇ ಇವತ್ತಿನ ಮಂತ್ರಭೂಮಿಯ ವಿಶೇಷ. ವೆಲ್ಕಮ್ ಟು ಮಂತ್ರಭೂಮಿ. ಆದಿಮಾನವನಾಗಿ ಕಾಡು ಮೇಡುಗಳಲ್ಲಿ ಅಡ್ಡಲೆಯುತ್ತಿದ್ದ ಮನುಷ್ಯ ಇದೀಗ ಅನ್ಯ ಗ್ರಹಗಳಲ್ಲಿ ತನ್ನ ಅಸ್ತಿತ್ವ ಕಂಡುಕೊಳ್ಳುವ ಕನಸನ್ನ ಕಾಣ್ತಾ ಇದ್ದಾನೆ. ಇಂಥ ಆಧುನಿಕ ಕಾಲದಲ್ಲೂ ನಗರ ಜೀವನದ ಹಂಗಿಗೆ ಬೀಳದೆ ಕಾಡುಗಳನ್ನೇ ತಮ್ಮ ಸೂರುಗಳನ್ನಾಗಿಸಿಕೊಂಡ, ಪ್ರಕೃತಿಯನ್ನೇ ಪ್ರಪಂಚವನ್ನಾಗಿಸಿಕೊಂಡ ಜನಾಂಗಗಳು ಇನ್ನೂ ನಮ್ಮಲ್ಲಿ ಉಳಿದುಕೊಂಡಿದ್ದಾವೆ ಅನ್ನೋದೇ ಒಂದು ಅಚ್ಚರಿ. ಅಂಥ ಜನಾಂಗಗಳಲ್ಲಿ ಹಾಲಕ್ಕಿ ಜನಾಂಗವೂ ಕೂಡ ಒಂದು. ಪ್ರಕೃತಿ ತನ್ನೊಳಗೆ ವಿಸ್ಮಯಗಳ ಖಜಾನೆಯನ್ನೇ ಇಟ್ಟುಕೊಂಡಿದೆ. ನದಿ, ಜಲಪಾತ, ಸಮುದ್ರ, ಕಾಡು, ಬೆಟ್ಟ, ಗುಡ್ಡ, ಕಣಿವೆ ಹೀಗೆ ಎಣಿಸುತ್ತಾ ಹೋದಷ್ಟು ವಿಸ್ಮಯಗಳ ದೊಡ್ಡದೊಂದು ಪಟ್ಟಿಯೇ ತಯಾರಾಗಿಬಿಡುತ್ತೆ. ಇಂಥ ಪ್ರಕೃತಿಯನ್ನೇ ಹಿಂದಿನಿಂದಲೂ ತನ್ನ ವಾಸಸ್ಥಾನವಾಗಿಸಿಕೊಂಡಿರೋ ಹಾಲಕ್ಕಿ ಜನಾಂಗದ ಬದುಕಿನ ಶೈಲಿ, ಆಚರಣೆ, ನಂಬಿಕೆ ಮತ್ತು ಅವರ ಮುಗ್ಧತೆ ನಮ್ಮನ್ನ ದಂಗುಬಡಿಸುತ್ತೆ. ಮೋಸ ವಂಚನೆಗಳನ್ನೇ ಕಾಯಕವಾಗಿಸಿಕೊಂಡಿರೋ ಪ್ರಪಂಚದಲ್ಲಿ ಇಂಥ ಮುಗ್ಧ ಜನಾಂಗವೊಂದು ಈಗಲೂ ಇದೆಯಾ ಅನ್ನೋ ಸಂಶಯವೊಂದನ್ನು ಹುಟ್ಟು ಹಾಕಿಬಿಡುತ್ತೆ. ಇನ್ನು ಹಾಲಕ್ಕಿ ಜನಗಳ ಇತಿಹಾಸವನ್ನ ಕೆದಕಿ ನೋಡೋದಾದ್ರೆ ಈ ಜನಾಂಗಕ್ಕೆ ಹಾಲಕ್ಕಿ ಅನ್ನುವ ಹೆಸರು ಬರೋದರ ಹಿಂದೆಯೇ 10 ಕಥೆಗಳು ಕೇಳಿ ಬರ್ತವೆ. ಕೆಲವು ದೈವತ್ವಕ್ಕೆ ಸಂಬಂಧಪಟ್ಟವಾದ್ರೆ ಕೆಲವು ಅಮೂರ್ತ ನಂಬಿಕೆಗಳಿಗೆ ಸಂಬಂಧಪಟ್ಟವು ಮತ್ತು ಕೆಲವು ಅಧ್ಯಯನಕಾರರ ಅಧ್ಯಯನಗಳಿಂದ ಸಾಬೀತಾದಂಥವು. ಮತ್ತೊಬ್ಬರ ಮಾಲೀಕತ್ವದ ಜಮೀನಿನಲ್ಲಿ ಕೆಲಸ ಮಾಡುತ್ತಲೋ ಅಥವಾ ಕಾಡಿನಿಂದ ಸೌದೆಗಳನ್ನು ಕಡಿದು ತಂದು ಮಾರುವುದರಿಂದಲೋ ಹೊಟ್ಟೆ ಹೊರೆದುಕೊಳ್ಳುತ್ತಿರುವ ಈ ಜನಾಂಗ ತನ್ನೊಳಗೆ 100 ರಹಸ್ಯಗಳನ್ನೇ ಬಚ್ಚಿಟ್ಟುಕೊಂಡಿದೆ. ಸಹ್ಯಾದ್ರಿಯ ತಪ್ಪಲಿನಲ್ಲಿರೋ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಸುತ್ತಮುತ್ತ ಅಂದ್ರೆ ಗುಡ್ಡದ ಆಚೆಗೆ ಸಮುದ್ರದ ತೀರಾ ಸಮೀಪದಲ್ಲಿ ಹಾಲಕ್ಕಿ ಜನರು ಕಾಣಸಿಗ್ತಾರೆ.
ಅಲ್ಲಿಯ ಸ್ಥಳೀಯರ ಜಮೀನುಗಳಲ್ಲಿ ಉತ್ತುವ ಬಿತ್ತುವ ಕಾಯಕ ಮಾಡುವ ಹಾಲಕ್ಕಿ ಜನಾಂಗದವರು ಹಾಡು ಕಟ್ಟುವ ವಿಶೇಷ ಕಲೆಯೊಂದನ್ನ ನೂರಾರು ವರ್ಷಗಳಿಂದಲೂ ಮೈಗೂಡಿಸಿಕೊಂಡಿದ್ದಾರೆ. ಕೆಲಸದ ವೇಳೆಯಲ್ಲಿ ಕಾಡಿಗೆ ಸೌದೆ ತರಲು ಹೋದಾಗ ಮೊಟ್ಟು, ಮದುವೆ, ಹಬ್ಬ ಹರಿದಿನಗಳಲ್ಲಿ ಹಾಗೂ ಬಿಡುವಿನ ಸಮಯಗಳಲ್ಲಿ ಹಾಡು ಕಟ್ಟುವುದರಲ್ಲೇ ನಿರತರಾಗಿ ಬಿಡ್ತಾರೆ. ನಮ್ಮ ಮಂತ್ರಭೂಮಿ ತಂಡ ಈ ಹಾಲಕ್ಕಿ ಜನಾಂಗದವರ ಇತಿಹಾಸ ಮತ್ತು ಸದ್ಯದ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡ್ತಿದ್ದಾಗ ನಮಗೆ ಇದೇ ಜನಾಂಗಕ್ಕೆ ಸೇರಿದ ಮನೆತನವೊಂದರ ಹೆಸರು ಕೇಳಿಬಂತು. ಈ ಮನೆತನದವರು ಹೆಸರುವಾಸಿಯಾಗಿರೋದು ಅವರು ಕೊಡೋ ನಾಟಿ ಔಷಧಿಯಿಂದ. ನೂರಾರು ವರ್ಷಗಳಿಂದಲೂ ಆ ಮನೆತನದವರು ನಾಟಿ ಔಷಧಿ ಕೊಡೋ ಮೂಲಕ ವೈದ್ಯರಿಂದಲೇ ವಾಸಿ ಮಾಡಲು ಸಾಧ್ಯವಾಗದಿದ್ದ ಕಾಯಿಲೆಗಳನ್ನು ಸಹ ವಾಸಿ ಮಾಡಿದ್ದಾರಂತೆ. ಅಲ್ಲಿಗೆ ಬರೋ ಯಾವುದೇ ರೋಗಿ ಗುಣವಾಗದೆ ವಾಪಸ್ಸು ಹೋಗೋದಿಲ್ವಂತೆ. ಇಂಥ ವಿಚಿತ್ರ ಸುದ್ದಿಯೊಂದು ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆ ಅವರು ಕೊಡೋ ಆ ನಾಟಿ ಔಷಧಿ ಯಾವುದು, ಅದರಿಂದ ವಾಸಿಯಾಗೋ ಕಾಯಿಲೆಗಳ ಯಾವುದು ಅಂತ ಕುತೂಹಲ ಹುಟ್ಟಿಕೊಳ್ತು. ತಡ ಮಾಡದೆ ನಮ್ಮ ತಂಡ ಅಂಕೋಲದತ್ತ ಹೊರಟೇ ಬಿಡ್ತು. ಮುಂದೇನಾಯ್ತು ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ನಮ್ಮ ತಂಡ ಒಟ್ಟಿಗೆ 2 ವಿಶೇಷಗಳ ಬೆನ್ನು ಹತ್ತಿ ಅಂಕೋಲಾ ನಗರದ ಕಡೆ ಹೊರಟಿತ್ತು. ಮೊದಲನೇದಾಗಿ ಹಾಲಕ್ಕಿ ಜನಾಂಗದ ಒಂದು ಮನೆತನ ಪ್ರಕೃತಿಯ ಒಡಲಿನಲ್ಲಿ ಕಂಡುಕೊಂಡಿದ್ದ ನಾಟಿ ಔಷಧಿಯ ರಹಸ್ಯವನ್ನ ಕಂಡುಬರೋದು. ಮತ್ತೊಂದು ಹಾಲಕ್ಕಿ ಜನಾಂಗದ ಹಾಡು ಕಟ್ಟುವ ಕಲೆಯನ್ನ ವಿನಾಶದಂಚಿನಿಂದ ಮತ್ತೆ ಮುಖ್ಯ ಭೂಮಿಕೆಗೆ ತಂದು ಪದ್ಮಶ್ರೀ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿರೋ 80ರ ಆಸುಪಾಸಿನ ಅಜ್ಜಿಯೊಬ್ಬಳನ್ನ ಹುಡುಕೋದು. ಈ ನಿಟ್ಟಿನಲ್ಲಿ 80ನೇ ವಯಸ್ಸಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಿರೋ ಕಾಡು ಹಕ್ಕಿಯೊಂದನ್ನ ಹುಡುಕಿ ನಮ್ಮ ಪಯಣ ಮೊದಲಿಗೆ ಹೊರಡ್ತು. ಅಂಕೋಲಾ ಸಮೀಪದಲ್ಲಿ ನಾವು ಮೊದಲಿಗೆ ಹುಡುಕಾಡಿದ್ದು 80ರ ಆಸುಪಾಸಿನ ಆ ಅಜ್ಜಿಯ ಮನೆಯನ್ನ. ಅಂಕೋಲದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹಾಡು ಕಟ್ಟುವ ಅಜ್ಜಿಯ ಮನೆ ಎಲ್ಲಿ ಅಂದ್ರೆ ಯಾರು ಬೇಕಾದ್ರೂ ಅಜ್ಜಿಯ ಮನೆಯ ವಿಳಾಸ ಹೇಳ್ತಾರೆ. ಅಂದ ಹಾಗೆ ನಾವು ಸ್ಥಳೀಯರೊಬ್ಬರ ಸಹಾಯ ತಗೊಂಡೆ ಅಜ್ಜಿಯ ಮನೆಯನ್ನ ಹುಡುಕಾಡಿದ್ವಿ. ಅಜ್ಜಿಯ ಮನೆಯ ಒಳಗೆ ಕಾಲಿಡ್ತಿದ್ದ ಹಾಗೆ ನಮ್ಮ ಕಣ್ಣಿಗೆ ಬಿದ್ದದ್ದು ಸಾಲಾಗಿ ಜೋಡಿಸಿಟ್ಟ ಪ್ರಶಸ್ತಿ ಪತ್ರಗಳು, ಪದಕಗಳು. 10 ಪ್ರಶಸ್ತಿಗಳನ್ನ ಪಡೆದಿರೋ ಈ ಅಜ್ಜಿಗೆ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಯೂ ಸಹ ಲಭಿಸಿದೆ ಅನ್ನೋದು ಕರ್ನಾಟಕದ ಹೆಮ್ಮೆಯೇ ಸರಿ. ಈ ಅಜ್ಜಿಯ ಹೆಸರು ಸುಕ್ರಿ ಅಂತ. ಇವರ ಹಿನ್ನೆಲೆಯನ್ನ ಕೆದಕೋದಾದ್ರೆ ಈಕೆ ತನಗಿಂತಲೂ 16 ವರ್ಷ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯನ್ನ ಮದುವೆಯಾಗಿ ಗಂಡನ ಮನೆ ಸೇರ್ತಾರೆ. ಅಲ್ಲಿ ಹಾಲಕ್ಕಿಯವರ ರೂಢಿಗಳಲ್ಲೊಂದಾದ ಹಾಡು ಕಟ್ಟುವ ಕಲೆಯನ್ನ ಮುಂದುವರಿಸ್ತಾರೆ. ಆದ್ರೆ ಗಂಡನ ಮನೆಯಲ್ಲಿ ಇದಕ್ಕೆ ವಿರೋಧ ಹುಟ್ಟಿಕೊಳ್ಳುತ್ತೆ. ಆದ್ರೂ ಛಲ ಬಿಡದ ಈ ಅಜ್ಜಿ ತನ್ನ ಕಲೆಯನ್ನ ಮುಂದುವರಿಸ್ತಾರೆ. ಅಷ್ಟೇ ಅಲ್ಲದೆ ಹಾಲಕ್ಕಿಯ ಇತರ ಹೆಣ್ಣು ಮಕ್ಕಳಿಗೂ ಸಹ ಹಾಡು ಕಟ್ಟುವ ಕಲೆಯನ್ನ ಕಲಿಸಿಕೊಡ್ತಿದ್ದಾರೆ. ಹಾಲಕ್ಕಿ ಜನಾಂಗದ ಪದ್ಧತಿ, ನಂಬಿಕೆ, ಆಚರಣೆಗಳು ನಮ್ಮೆಲ್ಲರ ಆಚರಣೆಗಳಿಗಿಂತಲೂ ಭಿನ್ನವಾದವು. ಮದುವೆ, ಹೊಸಗೆ, ಪ್ರಸ್ತ, ಹಬ್ಬ ಹರಿದಿನ ಹೀಗೆ ಪ್ರತಿಯೊಂದಕ್ಕೂ ಸಂಬಂಧಪಡುವಂತೆ ಸಾವಿರಾರು ಹಾಡುಗಳನ್ನ ಕಟ್ಟಿದ್ದಾರೆ. ಹಾಲಕ್ಕಿ ಜನಾಂಗದ ದೀಪ ಅಂತಲೇ ಈಕೆಯನ್ನ ಕರೆಯೋದುಂಟು. ಈ ಜನಾಂಗ ನಗರ ಜೀವನದಿಂದ ಆಚೆಗೆ ಉಳಿದು ತನ್ನೊಳಗೆ ಕಾಪಾಡಿಕೊಂಡಿರೋ ರಹಸ್ಯಗಳಲ್ಲಿ ಈ ಹಾಡು ಕಟ್ಟುವ ಕಲೆಯೂ ಕೂಡ ಒಂದು.
1 2 ಅಂತ ಎಣಿಸುವುದರೊಳಗೆ ಸುಕ್ರಿ ಅಜ್ಜಿ ಮತ್ತು ಹಾಲಕ್ಕಿ ಜನಾಂಗದ ಇನ್ನಿತರ ಹೆಣ್ಣು ಮಕ್ಕಳು ಹಾಡು ಕಟ್ಟಿ ಹಾಡಲು ತಯಾರಾಗಿಯೇ ಬಿಡುವಷ್ಟು ಜನ್ಮಜಾತ ಕಲಾವಿದಿಯರು. ಸುಕ್ರಿ ಅಜ್ಜಿ ಹಾಡು ಕಟ್ಟುವ ಕಲೆಯ ಹಿಂದೆ ಒಂದೊಂದು ಪ್ರಸಂಗಗಳು ಇರುತ್ತವೆ. ಮದುವೆಗೆ ಸಜ್ಜಾದ ಹೆಣ್ಣು ಹೇಗೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾಳೆ, ಮದುವೆಯ ಗಂಡಿನ ಜೊತೆ ಹೆಣ್ಣು ಹೇಗೆ ಕಣ್ಣುಗಳಲ್ಲಿ ಸಂಭಾಷಣೆ ನಡೆಸ್ತಾಳೆ, ಮೈ ನೆರೆದ ಹುಡುಗಿಯ ಮೈ ಹಾಗೂ ಮನಸ್ಸು ಎಂಥ ಕಲ್ಪನೆಯನ್ನ ಮಾಡುತ್ತೆ, ಹೀಗೆ ಒಂದೊಂದು ಸನ್ನಿವೇಶಗಳಿಗೂ ಒಂದೊಂದು ಹಾಡುಗಳನ್ನ ಕಟ್ಟಿ ನೆನಪಲ್ಲಿಟ್ಕೊಂಡು ಆಯಾ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಹಾಡ್ತಾರೆ ಹಾಲಕ್ಕಿ ಜನಾಂಗದ ಸುಕ್ರಿ ಅಜ್ಜಿ. ನಮ್ಮ ಮಧ್ಯೆಯಲ್ಲಿ ಹಾಡು ಹೇಳೋದು, ಇಲ್ಲೇ ಮದುಮಗನ ಮನೇಲಿ ಹೇಳೋದು, ಬಾಚೆಂಗೆ ಕಟ್ಕೊಂಡು ಮಾಳ್ಗಿಗೆ ಯಾಕೆ ಹೋಗಿದ್ದೆ, ತಾಯಿನ ಕೂಡ ಎಂತ ಮಾತಾಡ್ತಿ ಅಂತ ತಾಯಿ ಕೇಳಿದಾಗ, ಮತ್ತು ಸಂಗಡಕ್ಕೆ ಯಾರು ಕಳಗತ್ತಿ ಅಂತ ತಾಯಿ ಕೂಡ ಮದುಮಗ ಕೇಳ್ತ್ಯ, ನಿಮ್ಮ ಭಾವ ಬರ್ತ್ಯಾ ಅಂತಿದ್ದದು. ಮಾಳುಗೆ ಮಾವನ ಮನೆಗೆ ಮಾಳುಗೆ ಯಾಕೆ ಹೋಗಿದೆಯೋ, ತಾಯಿನ ಹಾಕ್ಬಿಡಂತ ಮರೆ ಮಾತು, ತಾಯಿನ ಹಾಕ್ಬಿಡಂತ ಮರೆ ಮತ್ತು ಸಣ್ಣ ಮಾತು, ಸಂಗಡಕ್ಕೆ ನ್ಯಾರ ಕಳೋ ಗೊತ್ತಿ ಕೇಳೋ ಮಗನೇ ನೀನೇ ಕೇಳೋ. ನಮಗೆ ಸ್ವತಃ ಸುಕ್ರಿ ಅಜ್ಜಿಯ ಬಾಯಿಂದಲೇ ಒಂದೆರಡು ಹಾಡುಗಳನ್ನ ಕೇಳುವ ಆಸೆಯೂ ಆಯ್ತು. ಅಂತೆಯೇ ಅಜ್ಜಿಯನ್ನ ನಾವು ಕೇಳಿದಾಗ ವಿನಯದಿಂದಲೇ ಹಾಡೋದಕ್ಕೆ ತಯಾರಾಗಿ ಬಿಡ್ತು. ತಮ್ಮ ಸ್ಥಳೀಯ ಭಾಷೆಯಲ್ಲಿ ಕಟ್ಟಿದ ಆ ಹಾಡುಗಳು ನಮಗೆ ಅರ್ಥವಾಗಲಿಲ್ಲವಾದರೂ ಆ ಹಾಡುಗಳಲ್ಲಿ ಹಾಲಕ್ಕಿ ಜನರ ಒಂದಷ್ಟು ರಹಸ್ಯಗಳು ಹಾಗೂ ಜನಾಂಗದ ಶ್ರೀಮಂತಿಕೆ ಕೂಡ ಗೋಚರವಾದದ್ದಂತೂ ಸುಳ್ಳಲ್ಲ. ಅಚ್ಚಡವರಿ ಕಂಡೆ ಮುತ್ತ ಚೋಡಿ ಕಂಡೆ, ಮುತ್ತಿನ ದುರ್ಗಾಕೆ ಇಳಿದೆಯೋ, ಮುತ್ತಿನ ದುರ್ಗಾಕೆ ಇಳಿದೆ ಮೊದಲ ಮಗನೇ, ಯಾರೇ ಮದೆ ತೋಳ ತಡೆದಾರೋ, ಯಾರೇ ಮದೆ ತೋಳ ತಡೆದರ ಮಗನೇ ಕೇಳೋ, ತಾಯೇ ಮದೆ ತೋಳ ತಡೆದಾಳೋ, ತಾಯೇ ಮನೆ ತೊಳ ಏನಂದೆ ತಡೆದಿದ್ದು, ಲಕ್ಷ್ಮೀಗಾರಣ್ಣ ಮೆಲಿದೋಗೋ. ಸುಕ್ರಿ ಅಜ್ಜಿಯ ಹಾಡುಗಳನ್ನ ಕೇಳುತ್ತಾ ಮೈ ಮರೆಯುತ್ತಿದ್ದ ನಮಗೆ ನಾವು ಬಂದಿದ್ದ ಮೂಲ ಉದ್ದೇಶ ನೆನಪಾಯಿತು. ಹಾಲಕ್ಕಿ ಜನಾಂಗದ ಮನೆತನವೊಂದು ತಯಾರಿಸುತ್ತಿರೋ ರಹಸ್ಯ ಗಿಡಮೂಲಿಕೆಗಳ ರಹಸ್ಯ ತಿಳಿದೇ ಬಿಡೋಣ ಅಂತ ನಾವು ಅಲ್ಲಿಯೇ ಆ ಮನೆತನದ ವಿಳಾಸ ಕೇಳಿ ಹೊರಟು ಬಿಟ್ವಿ. ಕೆಲವೇ ನಿಮಿಷಗಳ ಪ್ರಯಾಣದ ನಂತರ ನಾವು ಸೇರಬೇಕಿದ್ದ ಮನೆಯ ಅಂಗಳವನ್ನ ಸೇರಿಯಾಗಿತ್ತು. ಮನೆಯನ್ನ ತಲುಪಿದ ನಾವು ಒಳಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಒಂದಷ್ಟು ರೋಗಿಗಳು ಸಾಲಾಗಿ ಕೂತಿರುವುದು ಗಮನಕ್ಕೆ ಬಂತು. ಇವರೆಲ್ಲ ಚಿಕಿತ್ಸೆ ಮಾಡಿಸಿಕೊಂಡು ಕತ್ತಲಾಗುವಷ್ಟರಲ್ಲಿ ಊರು ಸೇರುವವರಾಗಿರಲಿಲ್ಲ. ಅವರೆಲ್ಲರೂ ಹಲವು ದಿನಗಳಿಂದ ಅಲ್ಲೇ ನಿರಂತರ ಚಿಕಿತ್ಸೆ ಪಡಿತಾ ಇದ್ದ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದ ದೂರದೂರಿನ ರೋಗಿಗಳಾಗಿದ್ರು. ನಾವು ಅಲ್ಲಿ ಸಾಲಾಗಿ ಕೂತಿದ್ದ ರೋಗಿಗಳನ್ನ ಗಮನಿಸಿದಾಗ ಅವರ ಮೈ ಮೇಲೆ ನಾಟಿ ಔಷಧಿಯನ್ನ ಲೇಪನ ಮಾಡಿದ್ದುದು ಕಂಡುಬಂತು. ಅಷ್ಟೇ ಅಲ್ಲದೆ ಕೆಲವರು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಕೂಡ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ತಿದ್ದ ಹಾಗೆ ನಮಗೆ ನಾವು ಬಂದಿರೋ ಜಾಗ ಸರಿಯಾಗಿಯೇ ಇದೆ ಅನ್ನೋದು ಗ್ಯಾರಂಟಿಯಾಗಿತ್ತು. ಇನ್ನು ನಮಗೆ ಕುತೂಹಲ ತಡೆದುಕೊಳ್ಳುವ ತಾಳ್ಮೆ ಇರಲಿಲ್ಲ. ಯಾಕಂದ್ರೆ ವೈದ್ಯರಿಂದಲೂ ವಾಸಿ ಮಾಡಲಾಗದ ಕಾಯಿಲೆಗಳನ್ನ ಕಾಡಿನಲ್ಲಿ ಸಿಗೋ ನಾಟಿ ಔಷಧಿನಿಂದ ವಾಸಿ ಮಾಡುವ ಆ ವ್ಯಕ್ತಿ ನಮಗೆ ಅಲ್ಲೆಲ್ಲೂ ಕಾಣಸಿಗಲೇ ಇಲ್ಲ. ಹೀಗಾಗಿ ಅವರು ಯಾರು ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಹೋಯ್ತು. ಆ ವಿದ್ಯೆಯನ್ನ ಕಲಿತ ಆ ಅಪರೂಪದ ಹಾಲಕ್ಕಿ ಜನಾಂಗದ ನಾಟಿ ವೈದ್ಯ ಮನೆತನದ ಆ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.
ಆ ಹಾಲಕ್ಕಿ ಜನಾಂಗದ ವ್ಯಕ್ತಿಯ ಹೆಸರು ಹನುಮಂತ ಬೊಮ್ಮೇಗೌಡ ಅಂತ. ನಮಗೆ ಹನುಮಂತ ಬೊಮ್ಮೇಗೌಡ ಕಾಣದೇ ಇದ್ದಾಗ ಸ್ವಲ್ಪ ಹೊತ್ತು ಅಲ್ಲಿಯೇ ಹುಡುಕಾಡ್ದ್ವಿ. ಸ್ವಲ್ಪ ಹೊತ್ತು ಆ ಮನೆಯನ್ನೆಲ್ಲ ಹುಡುಕಾಡಿದ ಮೇಲೆ ಹನುಮಂತ ಬೊಮ್ಮೇಗೌಡ ಅವರು ಅಲ್ಲೊಂದು ಕಡೆ ಕೂತು ತಮ್ಮ ರೋಗಿಗಳಿಗೆ ಸಂಬಂಧಪಟ್ಟ ಹಾಗೆ ಏನನ್ನೋ ಮಾತನಾಡ್ತಾ ಇದ್ರು. ಅಲ್ಲಿ ಬೊಮ್ಮೇಗೌಡರಿಗೂ ಮೊದಲು ನಮ್ಮ ಕಣ್ಣಿಗೆ ಬಿದ್ದದ್ದು ಅವರ ಹಿಂದೆಯೇ ಗೋಡೆಗೆ ನೇತು ಹಾಕಲಾಗಿದ್ದ ಪ್ರಶಸ್ತಿ ಪತ್ರಗಳು. ನಮಗೆ ಒಂದು ಕ್ಷಣ ಅಚ್ಚರಿಯಾಯ್ತು. ಯಾಕಂದ್ರೆ ಸಮಾಜದ ಕಣ್ಣಿಗೆ ಬೀಳದೆ ಅಂಕೋಲದ ಮೂಲೆಯೊಂದರಲ್ಲಿ ನಾಟಿ ಚಿಕಿತ್ಸೆ ಮಾಡ್ತಿರೋ ಇವರಿಗೆ ಇಷ್ಟೆಲ್ಲ ಪ್ರಶಸ್ತಿ ಬಂದಿದ್ದು ಯಾವಾಗ ಅನ್ನೋದು ನಮ್ಮ ಕುತೂಹಲವಾಗಿತ್ತು. ನಾವು ಊಹಿಸಿದ್ದಕ್ಕಿಂತಲೂ ಹೆಚ್ಚಿನದೇನೋ ವಿಷಯಗಳು ಇಲ್ಲಿ ಸಿಗುತ್ತವೆ ಅಂತ ನಮಗೆ ಖಾತ್ರಿಯಾಗಿತ್ತು. ಮೊದಲಿಗೆ ನಾವು ನಮ್ಮ ಪರಿಚಯ ಮಾಡಿಕೊಂಡು ನಂತರ ಶಿವುಗೌಡ ಅವರನ್ನ ಮಾತಿಗೆಳೆದಿದ್ವಿ. ಮೊದಲಿಗೆ ತಮ್ಮ ಹಾಗೂ ತಮ್ಮ ಜನಾಂಗದ ಪರಿಚಯವನ್ನ ಹನುಮಂತ ಅವರು ಮಾಡಿಕೊಟ್ಟಿದ್ದು ಹೀಗೆ. ನಾನು ಹಾಲಕ್ಕಿ ಜನಾಂಗದ ಜಿಲ್ಲಾಧ್ಯಕ್ಷ ಇದ್ದೇನೆ. ನಾವು ಸುಮಾರು ಹಾಲಕ್ಕಿ ಒಕ್ಕಲಿಗರು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿದ್ದಾರೆ. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ. ಸಹ್ಯಾದ್ರಿದ ಗುಡ್ಡದ ಇಳಿಜಾರಿನ ಕೆಳಗಡೆಗೆ ಸಮುದ್ರದ ಅಂಚಿಗೆ ನಮ್ಮ ಜನ ಇದ್ದಾರೆ. ಅದು ಸಾಮಾನ್ಯ 1.5 ಲಕ್ಷದಷ್ಟು ಜನಸಂಖ್ಯೆ ಇದೆ. ಹಾಲಕ್ಕಿಯವರ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಹಾಡು ಕಟ್ಟುವ ಕಲೆ. ಆ ಕಲೆ ಹಾಲಕ್ಕಿಯವರಲ್ಲಿ ರಕ್ತಗತವಾಗಿಯೇ ಬಂದು ಬಿಟ್ಟಿದೆ ಅಂದ್ರೂ ತಪ್ಪಾಗಲಾರದು. ಈ ಹಿಂದೆ ಈ ಕಲೆ ಹಾಲಕ್ಕಿಯವರ ಉಸಿರೇ ಆಗಿತ್ತಾದ್ರೂ ಮುಂದೆ ದಿನ ಕಳೆದಂತೆ ನಶಿಸಿ ಹೋಗುವ ಸಾಧ್ಯತೆಗಳು ಹೆಚ್ಚಾದವು. ಇನ್ನು ಇಲ್ಲಿ ಮುಖ್ಯ ಆಚರಣೆಗಳಲ್ಲಿ ಗುಮಟೆ ಪಾಂಗು ಕೂಡ ಒಂದು. ಈ ಗುಮಟೆ ಪಾಂಗುವಿನ ಬಗ್ಗೆ ಅಷ್ಟು ಇಷ್ಟು ಕೇಳಿದ್ದ ನಾವು ನೋಡೇ ಬಿಡೋಣ ಅಂತ ನಿರ್ಧರಿಸಿ ಹನುಮಂತ ಅವರಲ್ಲಿ ನಮ್ಮ ಮನವಿ ಇಟ್ವಿ. ಹನುಮಂತ ಅವರು ವಿನಯದಿಂದಲೇ ತಮ್ಮ ಸ್ನೇಹಿತರನ್ನು ಕರೆದು ಗುಮಟೆ ಪಾಂಗುವಿನ ವೈಖರಿಯನ್ನ ತೋರಿಸಿಯೇ ಬಿಟ್ರು. ಗುಮಟೆ ಪಾಂಗುವಿನ ಗಮ್ಮತ್ತು ಸವಿದ ನಾವು ಬಂದಿದ್ದ ಮೂಲ ಕೆಲಸದತ್ತ ಗಮನ ಹರಿಸಿದ್ವಿ. ಹನುಮಂತ ಅವರ ಬಳಿ ನಾಟಿ ಔಷಧಿ ಮತ್ತು ಅವರ ಕುಟುಂಬದ ಹಿನ್ನೆಲೆಯನ್ನ ಕೇಳಿದಾಗ ಒಂದಷ್ಟು ಬೆಚ್ಚಿ ಬೀಳುವಂತ ಸತ್ಯಗಳನ್ನ ಹೇಳಿದ್ರು. ಅದರಲ್ಲಿ ಇವರ ಅಜ್ಜ ಸ್ವತಃ ಮಹಾತ್ಮ ಗಾಂಧಿಯವರಿಗೆ ತಮ್ಮ ನಾಟಿ ಔಷಧಿ ಮೂಲಕ ಪಾರ್ಶ್ವವಾಯುವನ್ನ ವಾಸಿ ಮಾಡಿ ಅವರ ಜೀವನವನ್ನ ಕಾಪಾಡಿದ್ದು ಕೂಡ ಒಂದಾಗಿತ್ತು. ಹಾಗೆ ನಮ್ಮಲ್ಲಿ ಅತಿ ಗಣ್ಯ ವ್ಯಕ್ತಿಗಳಾದ ಹಿಂದೆ ಮಹಾತ್ಮ ಗಾಂಧಿಯವರು 1927ನೇ ಇಸ್ವಿಯಲ್ಲಿ ಅವರಿಗೆ ಪಾರ್ಶ್ವವಾಯುವಾದಾಗ ಡಾಕ್ಟರ್ ಹಾರ್ಡಿಕರ್ ಮುಖಾಂತರ ಇಲ್ಲಿಗೆ ಬಂದು ನಮ್ಮಲ್ಲಿ ಇಲ್ಲೇ ಉಪಚಾರ ಮಾಡಲಿಕ್ಕೆ ಇಲ್ಲೇ ಇರ್ಕೊಳ್ಳೋಂಥ ಮಾಡಿದ್ದು. ಆದರೆ ಇಲ್ಲೇ ವ್ಯವಸ್ಥೆ ಅವರನ್ನು ನೋಡಲಿಕ್ಕೆ ಬಂದವಾಗ ಇಲ್ಲಿ ಸ್ವಲ್ಪ ಹುಲ್ಲಿನ ಮನೆ ಇರಲಿಕ್ಕೆಲ್ಲ ವ್ಯವಸ್ಥೆ, ದೀಪದ ಕರೆಂಟೆಲ್ಲ ಇಲ್ಲ ಅಂಥೇಳಿ ನಂದಿಬೆಟ್ಟ ಬೆಂಗಳೂರಲ್ಲಿ ಕೂಡ ನಮ್ಮ ಅಜ್ಜವರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಗೆಸ್ಟ್ ಹೌಸಲ್ಲಿ 21 ದಿವಸಗಳ ಕಾಲ ನಮ್ಮ ಅಜ್ಜವರು ಮಹಾತ್ಮ ಗಾಂಧಿಗೆ ಉಪಚಾರ ಮಾಡಿದ ನಂತರ ಅವರಿಗೆ ಸಂಪೂರ್ಣ ಆರಾಮಾಗಿ ಒಂದು ಕೋಲ್ ಹಿಡಿದು ನಡುವಂಥ ಮಟ್ಟಕ್ಕೆ ಬಂದಿದ್ದರು. ಆ ನಂತರ ಅವರು ಮಹಾತ್ಮ ಗಾಂಧಿಯವರು ಕೋಲ್ ಹಿಡ್ಕೊಂಡೆ ಅಡ್ಡಾಡ್ಕೊತ ಇದ್ದರು. ಆದರೂ ಕೂಡ ನಮ್ಮ ಅಜ್ಜವರು ಹೇಳಿದ್ದಾರೆ ಅವರಿಗೆ ಯಾವುದೇ ಥರದ ದೋಷ ಇಲ್ಲ, ಸಂಪೂರ್ಣವಾಗಿ ಆರಾಮಾಗಿದೆ ಅಂತ ಹೇಳಿದರು. ಹೌದು, ಅದು 1927ರಿಂದ 28ನೇ ಇಸ್ವಿ.
ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ್ದ ದಿನಗಳು. ಮಹಾತ್ಮ ಗಾಂಧಿ ಇಡೀ ದೇಶವನ್ನ ಸುತ್ತಿ ಜನರನ್ನ ಒಗ್ಗೂಡಿಸುತ್ತಾ ಭಾಷಣಗಳನ್ನ ಮಾಡುತ್ತಾ ಶಾಂತಿ ಹೋರಾಟಕ್ಕಾಗಿ ಕರೆ ಕೊಡುತ್ತಿದ್ದ ದಿನಗಳು. ದಣಿವರಿಯದೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತೆರಳಿ ಹೋರಾಟಗಳನ್ನ ಸತ್ಯಾಗ್ರಹಗಳನ್ನ ಒಂದರ ಹಿಂದೊಂದರಂತೆ ಮಾಡ್ತಿದ್ದ ದಿನಗಳಲ್ಲಿ ಅಚಾನಕ್ಕಾಗಿ ಗಾಂಧಿಯವರಿಗೆ ಪಾರ್ಶ್ವವಾಯು ಕಾಣಿಸಿಕೊಂಡಿತ್ತು. ಮೊದಲೇ ಬಡದೇಹದ ಗಾಂಧಿ ಸಂಪೂರ್ಣ ಕುಗ್ಗಿ ಹೋಗುವಂತಾಗಿತ್ತು. ದೇಹ ಚಲನೆಯನ್ನೇ ನಿಲ್ಲಿಸಿಬಿಟ್ಟಿತ್ತು. ಆಗ ಗಾಂಧಿಯವರನ್ನ ಮತ್ತೆ ನಡೆದಾಡುವಂತೆ ಮಾಡಿದ್ದು ಇದೇ ಬೊಮ್ಮೇಗೌಡರ ಮನೆತನದ ನಾಟಿ ಔಷಧ. ಗಾಂಧಿಯಷ್ಟೇ ಅಲ್ಲ, ಇನ್ನಿತರ ಗಣ್ಯರಿಗೂ ಕಾಯಿಲೆ ವಾಸಿ ಮಾಡಿದ ಹೆಗ್ಗಳಿಕೆ ಈ ಮನೆತನದ್ದು. ಅದೇ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಕೂಲಿ ಪಿಕ್ಚರ್ ಶೂಟಿಂಗ್ನಲ್ಲಿ ಮುಖದ ಭಾಗದ ಪಾರ್ಶ್ವ ಇದ್ದವಾಗ ಅವರು ಕೂಡ ನಮ್ಮದೇ ಔಷಧದಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಹಾಗೆ ಬಲರಾಮ್ ಜಾಖಡ್, ಹಾಗೆ ಧೀರುಭಾಯಿ ಅಂಬಾನಿ, ಹೀಗೆ ತುಂಬ ದೊಡ್ಡ ದೊಡ್ಡ ಜನ ಕೂಡ ನಮ್ಮಲ್ಲಿ ಬಂದು ಔಷಧ ತೊಗೊಂಡದ್ದಿದೆ. ಹೀಗಾಗಿ ನಮ್ಮಲ್ಲಿ ಬಡವರು, ಶ್ರೀಮಂತರು, ಎಲ್ಲ ವರ್ಗದವರು ಕೂಡ ಬಂದು ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಈ ನಾಟಿ ಔಷಧನ ಉಪಯೋಗ ಮಾಡಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆಯಲ್ಲಿ ಯಾವುದೇ ಹಾನಿ ಆಗದೆ ಇದ್ದಾಗೆ ಅದನ್ನು ಆರಂಭ ಮಾಡ್ಕೊಳ್ತಾ ಇದ್ದಾರೆ. ನಾವು ನಾಟಿ ವೈದ್ಯರನ್ನ ನಂಬಿ ಬೆಂಗಳೂರಿನಿಂದ ಅಂಕೋಲದವರೆಗೂ ಬಂದಿದ್ದ ಕುಟುಂಬವೊಂದನ್ನ ಮಾತನಾಡಿಸಿದ್ವಿ. ಬೆಂಗಳೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗಳ ವೈದ್ಯರು ನಮ್ಮಿಂದ ಸಾಧ್ಯವಿಲ್ಲ ಅಂದಿದ್ದ ಕಾಯಿಲೆಯೊಂದು ಬೊಮ್ಮೇಗೌಡ ಮನೆತನದ ನಾಟಿ ಔಷಧದಿಂದ ಹೇಗೆ ವಾಸಿಯಾಗುವ ಹಂತಕ್ಕೆ ಬಂದಿದೆ ಅನ್ನೋದನ್ನ ನೀವು ಅವರ ಮಾತುಗಳಲ್ಲೇ ಕೇಳಿ. ಅಲ್ಲಿ ಮನಸ್ಸಲ್ಲಿ ಅದು ಇದು ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಅದು ಇದು ಎಲ್ಲ ಮಾಡಿ 70,000 ಒಂದು ಇಂಜೆಕ್ಷನ್ ಹಾಕ್ತೀನಿ, 50,000 60,000 ಒಂದು ಇಂಜೆಕ್ಷನ್ ಹಾಕ್ತೀನಿ ಅಂತಂದ್ರು. ಉಳಿಯಲ್ಲ ಅಂತಂದರು. ಉಳಿಯಲ್ಲ ಅಂದಮೇಲೆ ನಾವು ಇನ್ಯಾಕೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಟೋರಿಗೆ ಬರೆದ್ಬಿಟ್ರು. ಇಂಜೆಕ್ಷನ್ ಹಾಕ್ತಲ್ಲ ಅಂದರೆ ಇಟೋರಿಗೆ ಬರೀತೀವಿ ಅಂದರು. ಇಟೋರಿಗೆ ಕರ್ಕೊಂಬಂದು 4 ದಿವಸ ಇಟ್ಕೊಂಡಿದ್ದು. ಅವ್ರು ಡಾಕ್ಟ್ರು ಆಗಲ್ಲಮ್ಮ, ಇಲ್ಲೇನು ಮಾಡಿದ್ರು, ನೀವು ಮನೆಗೆ ಕರ್ಕೊಂಡು ಹೊಂಟೋಗಿ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಹಾಸ್ಪಿಟ್ಲಾಗ ಇದ್ದಾಗ ಇವ್ರು ಅಡ್ರೆಸ್ ಕೊಟ್ಟರು. ಹಿಂಗೆ ಹೋಗ್ರಿ, ಶಿವಮೊಗ್ಗದ ಹತ್ರ ಐತೆ, ಗುಣ ಆಗುತ್ತೆ ಹೋಗ್ರಿ ಅಂತ ಹೇಳಿ ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಕರ್ಕೊಂಬಂದ್ವಿ. ಅಲ್ಲಿ 20 ದಿವಸ ಆಯ್ತು. నేను ಬುಧವಾರ ಬಂದರೆ 1 ತಿಂಗಳು ಇಲ್ಲಿ ಬಂದು ಸ್ವಲ್ಪ ಪರವಾಗಿಲ್ಲ, ಮಾತಾಡ್ತಿರಲಿಲ್ಲ, ಜ್ಞಾನ ಇರಲಿಲ್ಲ, ಏನು ಮಾತಾಡ್ತಿರಲಿಲ್ಲ, ಕುಂತ್ಕೊಂತಿರಲಿಲ್ಲ. ಇವಾಗ ಚೆನ್ನಾಗಿ ಕುಂತ್ಕೊಂತಾರೆ, ಸ್ವಲ್ಪ ಮಾತಾಡ್ತಾರೆ, ಮಾತು ಬರೋಲ್ಲ, ಹಾಂ ಅಂತಾರೆ ಅಷ್ಟೇ. ಅವಾಗ ಅಷ್ಟು ಅಂತಿರಲಿಲ್ಲ. ಇವಾಗ ಕುಂತ್ಕೊಂತಾರೆ, ಗುರ್ತು ಹಿಡಿತಾರೆ. ನಾವು ಕಾಯಿಲೆಗಳಿಗೆ ಹೈಟೆಕ್ ಔಷಧಿ ಮತ್ತು ಟ್ರೀಟ್ಮೆಂಟ್ಗಳನ್ನ ಕಂಡುಕೊಂಡಿದ್ದರೂ ಅವೆಲ್ಲ ಕೈಕೊಟ್ಟ ಮೇಲೆ ಮತ್ತೆ ಬಯಸೋದು ಪ್ರಕೃತಿಯನ್ನೇ, ಪ್ರಕೃತಿಯಲ್ಲಿ ಸಿಗುವ ನಾಟಿ ಔಷಧಿಗಳನ್ನೇ. ಪ್ರಕೃತಿಗಿಂತಲೂ ದೊಡ್ಡ ಆರೋಗ್ಯ ಕೇಂದ್ರ ಈ ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲೂ ಇಲ್ಲ ಅನ್ನೋದನ್ನ ಬೊಮ್ಮೇಗೌಡರ ನಾಟಿ ಔಷಧಿಯೇ ಬಹುದೊಡ್ಡ ಉದಾಹರಣೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ವಾಸಿಯಾಗದ ಕಾಯಿಲೆ ಕೇವಲ ಕಾಡಿನಲ್ಲಿ ಸಿಗೋ ಹಸಿರು ಎಲೆಗಳ ರಸದಿಂದ ವಾಸಿಯಾಗುತ್ತೆ ಅನ್ನೋದಾದ್ರೆ ನಾಟಿ ವೈದ್ಯ ಯಾಕೆ ಮುಖ್ಯ ಭೂಮಿಕೆಗೆ ಬರಬಾರದು? ಸರ್ಕಾರಗಳು ಇಂಥ ನಾಟಿ ವೈದ್ಯರನ್ನ ಪ್ರೋತ್ಸಾಹಿಸುವತ್ತ ಗಮನ ಹರಿಸಬೇಕಿದೆ. ಇದು ಇವತ್ತಿನ ಮಂತ್ರಭೂಮಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.